ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಒಂದು ನಿಮಿಷ ರಮಣ್ ಹಾಗಂದಿದ್ದಕ್ಕೆ ಅವಳ ಮುಖ ಎಲ್ಲ ಸುಕ್ಕುಗಟ್ಟು ಹೋಯಿತು. ಕಣ್ಗಳು ಕೂಡ ಕಣ್ಣೀರಿಂದ ತುಂಬಿಕೊಂಡ್ವು. ಸ್ವಲ್ಪ ಆಟ ಆಡಿಸಿ ನೋಡೋಣ ಅಂತ ಅಂದ್ಕೊಂಡವನು ಕೇಳಿದ್ದನ್ನೆಲ್ಲ ಯಾರಿಗೆ ಮದುವೆ ಅಂತ ಹೇಳ್ದ. ನಮಗೆ ತಾನೇ ಅಂದ್ಲು ಆಕಾಂಕ್ಷ. ಓ ಹೌದಾ ಅಂದವನು ಕಣ್ಗಳನ್ನು ಮತ್ತೆ ಮುಚ್ಕೊಂಡು ಮಲ್ಕೊಂಡ. ಆಕಾಂಕ್ಷ ಮಲ್ಗಿ ನಿದ್ದೆ ಮಾಡ್ತಿದ್ದವನನ್ನು ಕಂಡು ಆತಂಕದಿಂದ ನಿಜವಾಗಿಯೂ ಹೇಳ್ತಾ ಇದ್ದೀರಾ ಇಲ್ಲ ಸುಮ್ಮನೆ ನಾಟಕ ಆಡ್ತಿದ್ದೀರಾ ಅಂತ ಕಣ್ಣು ಮುಚ್ಕೊಂಡಿದ್ದವನ್ನ ದಿಟ್ಟಿಸಿ ನೋಡಿದ್ಲು. ಮತ್ತೆ ಅವನ ಕೆನ್ನೆ ತಟ್ಟಿ ಹೀಗೆಲ್ಲ ಮಾಡಬೇಡಿ, ದಯವಿಟ್ಟು ಎದ್ದೇಳಿ ಅಂದ್ಲು ಆಕಾಂಕ್ಷ. ಅದಕ್ಕೆ ಅವನು ನಾನು ಯಾಕೆ ಸುಮ್ಮನೆ ಇರಬೇಕು, ನೀನೇನು ನನ್ನ ಮಾವನ ಮಗಳ ಇಲ್ಲ ಅತ್ತೆ ಮಗಳ ಅಂತ ಕೇಳಿದ್ಲು. ಹೇಳಿದ್ರು ಹೇಳ್ದೆ ನಾನು ನಿಮ್ಮ ಅತ್ತೆ ಮಗಳು ಹೌದು, ಆದರೆ ಅದನ್ನು ನಾನೀಗ ಹೇಳಲು ಆಗ್ತಾ ಇಲ್ಲ ಅಂದ್ಕೊಂಡವಳು ದಯವಿಟ್ಟು ಎದ್ದೇಳಿ ರಮಣ್ ಅಂದ್ಲು. ನನಗೆ ನಿದ್ದೆ ಬರ್ತಿದೆ ಅಂದವನು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಮಲ್ಕೊಳ್ಳೆ, ನನಗೆ ತೊಂದರೆ ಕೊಡಬೇಡ ಹೋಗಿ ಅಂತ ಕೋಪಗೊಂಡ್ಳು. ಆಕಾಂಕ್ಷ ಬರಲಿಲ್ಲ ಅಂದರೆ ಹೋಗಲಿ, ನನಗೇನು ನಿಮ್ಮ ಹೊಟ್ಟೆಯಲ್ಲಿರೋ ಮಗು ತಾನೇ ಹಸುವಿನಿಂದ ಇರಬೇಕಾಗುತ್ತೆ ಅಂತ ಅವಳು ಹೇಳಿದ್ಲು. ಅದುವರೆಗೂ ತಮಾಷೆ ಮಾಡಬೇಕು ಅಂತ ಅಂದ್ಕೊಂಡವನಿಗೆ ಈಗ ಅವಳ ಮಾತಿನಲ್ಲಿ ಕೋಪ ಕಾಣಿಸ್ಕೊಳ್ತು. ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸ ಸಾಧಿಸ್ಕೊಳ್ಬೇಕು ಅಂತ ಯೋಚಿಸ್ತಾ ಇದೀಯಾ? ಮಗು ಅಂತ ಹೇಳಿದರೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಅಹಂಕಾರನಾ ಅಂದ. ಬರಲು ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಏನು ಮಾಡ್ತೀಯಾ ಅಂತ ರೇಗ್ದ. ಅವನು ಮಾತಿನಲ್ಲಿ ನಿಜವಾದ ಕೋಪ ಇತ್ತು. ಹೀಗೆಲ್ಲ ಹೇಳೋದಿಲ್ಲ ಅಂತ ತಿಳ್ಕೊಂಡೆ ತಾನೇ ಇಷ್ಟು ಕೊಬ್ಬು ಇರೋದು ಅಂದ್ಕೊಂಡವಳು ಇದಕ್ಕಿಂತ ಹೆಚ್ಚು ಮಾತನಾಡಿದರೆ ಖಂಡಿತ ಅವನು ಬರೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಮುಖವನ್ನು ಗುಮ್ ಅಂತ ಇಟ್ಕೊಂಡು ಖಂಡಿತ ನನ್ನ ಹಿಂದೆ ಬರ್ತಾರೆ ಅಂತ ಯೋಚಿಸಿ 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕು, ನಾನು ನಿಮ್ಮನ್ನು ಒತ್ತಾಯ ಮಾಡ್ತಾ ಇಲ್ಲ, ಇದು ನಿಮ್ಮಿಷ್ಟ ಅಂತ ಹೇಳಿ ಕೆಳಗಡೆ ಬಂದು ಕೂತ್ಕೊಂಡ್ಳು. ಬರ್ತಾನೋ ಇಲ್ವೋ ಅನ್ನೋ ಭಯದೊಂದಿಗೆ ಕುಳಿತಿದ್ಲು ಆಕಾಂಕ್ಷ. ಹೋಗು ಜಂಬದಿಂದ ಮಾತನಾಡ್ತೀಯಾ, 2 ಗಂಟೆ ನರಕ ಅನುಭವಿಸು ಅಂದ್ಕೊಂಡು ಅವನು ಸುಮ್ಮನೆ ಇದ್ದ. ಬರ್ತಾನೋ ಇಲ್ವೋ ಅನ್ನೋ ಭಯ ಅವಳಲ್ಲಿ ಇದ್ದೇ ಇತ್ತು. ಆಗ ಅಲ್ಲಿಗೆ ಬಂದ ಚಿಂತಾಮಣಿ, ಆಕಾಂಕ್ಷ ನನ್ನ ಸೀರೆ ಚೆನ್ನಾಗಿದೆಯಾ, ಇನ್ನು 10 ನಿಮಿಷದಲ್ಲಿ ದೇವಸ್ಥಾನಕ್ಕೆ ಹೊರಡೋದ್ರಿಂದ ಬೇಗ ಸ್ನಾನ ಮಾಡ್ಕೊಂಡು ಬಂದೆ ಅಂದರು ಮಂದಹಾಸದೊಂದಿಗೆ. ಚೆನ್ನಾಗಿದೆ ಅಕ್ಕ ಅಂದವಳಿಗೆ ಮೇಲಿನಿಂದ ಇನ್ನೂ ತನ್ನವನು ಬರದೇ ಇರೋದ್ರಿಂದ ಯಾಕಿನ್ನೂ ಬರಲಿಲ್ಲ ಅನ್ನೋ ಆತಂಕ ಶುರುವಾಯಿತು. ಅಷ್ಟರಲ್ಲಿ ಹೊರಗಡೆಯಿಂದ ಬಂದ ವಿಜಯ್. ಆಕಾಂಕ್ಷ ಅಣ್ಣ ಹೊರಟ್ರಾ ಅಂತ ಕೇಳ್ದ. ಗೊತ್ತಿಲ್ಲ ಅಂದ್ಲು ಆಕಾಂಕ್ಷ. ಏ ಸಮಯ ಆಯಿತು, ಅಣ್ಣನಿಗೆ ಕರೆ ಮಾಡು, ನೀನು ಎಲ್ಲಿ ಅಣ್ಣ ಹೊರಗೆ ಹೋಗಿ ಬರ್ತಿದ್ದೀಯಾ ಅಂತ ಅವಳು ಕೇಳಿದ್ಲು, ಬಡಬಡಿಸಿದ್ಲು. ಅಣ್ಣ 3 ಗಂಟೆಗೆ ಕರೆ ಮಾಡಿ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಅಂತ ಹೋಗಿ ನೋಡಲು ಹೇಳಿದರು. ಅದಕ್ಕೆ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಅಂತ ಅಲ್ಲಿ ಒಂದು ಸುದ್ದಿ ಹರಡಿತ್ತು. 3 ಗಂಟೆಗೆ ಎದ್ದಿದ್ರಾ, ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿಟ್ಟು ನನ್ನ ಬಳಿ ನಾಟಕ ಆಡ್ತಿದ್ದೀರಾ, ನನ್ನನ್ನು ಆತಂಕದಲ್ಲಿ ಇಟ್ಟಿದ್ರೆ ಅದರಲ್ಲಿ ಅಂತಹ ಖುಷಿ ನಿಮ್ಗೆ ಏನು ಸಿಗುತ್ತೋ ಅಂದ್ಕೊಂಡ್ಳು. ಇರಲಿ, ನಿಜ ಎಲ್ಲ ಗೊತ್ತಾದ ನಂತರ ನನ್ನ ಬಳಿ ಬರ್ತೀರಾ ಅಲ್ಲ, ಎಲ್ಲದಕ್ಕೂ ಒಂದಿನ ಬರುತ್ತೆ ಅಂತ ಮನದಲ್ಲೇ ಗುನುಗ್ಕೊಂಡ್ಳು. ಆಗ ಒಳಗಡೆ ಬಂದ ಕಾರಿನ ಡ್ರೈವರ್ ವಿಜಯನ ಬಳಿ, ಸರ್ ರಮಣ್ ಸರ್ ಹೊರಡಲು ಸಿದ್ಧರಾಗಿರಲು ಹೇಳಿದರು, ಕಾರು ರೆಡಿಯಾಗಿದೆ, ಮುಖ್ಯ ದ್ವಾರದ ಬಳಿ ನಿಲ್ಲಿಸ್ಲಾ ಇಲ್ಲ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಲಾ ಅಂತ ಕೇಳ್ದ. ಇಲ್ಲ ಗೇಟ್ ಬಳಿನೇ ನಿಲ್ಲಿಸು ಅನ್ನೋ ಧ್ವನಿ ಕೇಳಿ ಮೇಲೆ ತಿರುಗಿ ನೋಡಿದರೆ ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ನಿಂತಿದ್ದ ನಮ್ಮ ಹೀರೋ. ಅಂತಹ ಸೌಂದರ್ಯ ಎಂದು ಎಲ್ಲರನ್ನ ಹೇಳಲು ಸಾಧ್ಯ ಇಲ್ಲ. ಮಾತಿಗೆ ಸಿಗದ ಸೌಂದರ್ಯ ಒಂದು. ಬಿಳಿಯ ಮೈಬಣ್ಣಕ್ಕೆ ಒಡೆಯ ಅವನು. ಪಂಚೆಯನ್ನು ಒಂದು ಕೈಯಿಂದ ಹಿಡ್ಕೊಂಡು ಮೆಟ್ಟಿಲುಗಳಿಂದ ಇಳಿದು ಬಂದವನು ಅವನನ್ನು ನೋಡಲು 1000 ಕಣ್ಗಳು ಸಾಲ್ತಿರಲಿಲ್ಲ. ಹೋಗೋಣ ಬಾ ಅಂದವನು ಅವಳನ್ನು ತಿರುಗಿ ನೋಡಲೇ ಇಲ್ಲ. ಅಯ್ಯೋ ಇವಳು ಯಾಕೆ ಹೀಗೆ ನೋಡ್ತಿದ್ದಾಳೆ, ಕೋಪ ಎಲ್ಲ ಹೀಗೆ ನೋಡಿದರೆ ಮಾಯವಾಗಿ ಹೋಗುವಂತೆ ತೋರ್ತಾ ಇದೆ, ಅವಳನ್ನು ನೋಡಬೇಡ ರಮಣ್ ಅಂದ್ಕೊಳ್ತಾ ಮುಂದೆ ಹೊರಟು ಹೋದ ರಮಣ್. ಯಪ್ಪ ಸ್ವಾಮಿ, ಎಲ್ಲವೂ ನಾಟಕ, ನನಗೆ ಮುಂಚೆ ಎದ್ಕೊಂಡು ನನ್ನ ಇಷ್ಟು ಹೊತ್ತು ಆತಂಕದಲ್ಲಿ ಇಟ್ಟಿದ್ದೀರಲ್ಲ, ಇರಲಿ ಎಲ್ದಕ್ಕೂ ಒಂದಿನ ಬಂದೇ ಬರುತ್ತೆ ಅಂತ ಗೊಣ್ಕೊಳ್ತಾ ಹಿಂದೆ ಬಂದಳು ಆಕಾಂಕ್ಷ. ವಿಜಯ್ ಮತ್ತು ಚಿಂತಾಮಣಿ ಹತ್ಕೊಳ್ಳಲು ವಾಹನ ದೇವಸ್ಥಾನದ ಕಡೆ ಹೊರಟು. ರಮಣ್ ಕಾರ್ನ ಶಬ್ದ ಕೇಳಿ ಕೆಲಸಗಾರರು ನೇಮಿಸುವ ಮ್ಯಾನೇಜರ್ ಹೊರಗೆ ಬಂದು ನೋಡುವಾಗ ರೇಷ್ಮೆ ಪಂಚೆ ಶರ್ಟ್ನಲ್ಲಿ ರಮಣನ ಕಂಡವನಿಗೆ ಹಲವು ಪ್ರಶ್ನೆಗಳು ಮೂಡಿದ್ವು. ಒಂದು ವೇಳೆ
ಇಲ್ಲಿಂದ ಯಾವುದಾದ್ರೂ ಪ್ರಮುಖ ಮದುವೆಗೆ ಹೋಗ್ತಾ ಇದ್ದಾರಾ? ಇದನ್ನೆಲ್ಲ ಧೀರನ್ ಸರ್ಗೆ ಹೇಳಬೇಕಾ ಬೇಡವಾ? ಏನಾದರೂ ತಿಳಿಸ್ಬಿಡೋಣ ಅಂದ್ಕೊಂಡವನು ಸಂಬಳ ಕೊಡುವ ಯಜಮಾನನಿಗೆ ಪ್ರಾಮಾಣಿಕವಾಗಿರಬೇಕು ಅಲ್ವಾ ಅಂದ್ಕೊಂಡವನು ಆ ಕ್ಷಣನೇ ಕರೆ ಮಾಡ್ದ. ಕರೆಯನ್ನು ಸ್ವೀಕರಿಸಿದ ಧೀರನ್ ಅತ್ತ. ಹೇಳು, ಏನು ವಿಷಯ ಅಂದ. ಸರ್, ಒಂದು ಕಾರ್ನಲ್ಲಿ ರಮಣ್ ಸರ್, ಆಕಾಂಕ್ಷ ಮೇಡಮ್, ವಿಜಯ್ ಸರ್ ಎಲ್ಲರೂ ಎಲ್ಲಿಗೋ ಹೊರಟಿದ್ದಾರೆ ಅಂದ. ಇದು ಒಂದು ವಿಷಯನಾ ಅಂದ ಧೀರನ್. ಇಲ್ಲ ಸರ್, ಹೇಳ್ದೇ ಇದ್ರೆ ನೀವು ಬೈತೀರೇನೋ ಅಂತ ಹೇಳ್ದೆ ಅಂದ. ಅದು ಸರಿ, ಈಗ ತಾನೇ ಮನೆಯಲ್ಲಿ ರಮಣ್ ವಿಜಯ್ ಯಾರೂ ಇಲ್ವಲ್ಲ? ಆ ಜೈಲ್ ಕಡೆ ಹೋಗಿ ಆ ರಮೇಶ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ, ಅವನನ್ನು ಮುಗಿಸ್ಬಿಡು ಅಂದ. ಅದು ಸಾಧ್ಯ ಇಲ್ಲ ಸರ್. ಯಾಕೆ ಅಂದ ಧೀರನ್. ರಮಣ್ ಸರ್ ಈಗ ಸ್ಪೆಷಲ್ ಸೆಕ್ಯೂರಿಟಿ ಆ ರೂಮ್ಗೆ ಅಲರ್ಟ್ ಮಾಡಿದ್ದಾರೆ ಸರ್. ಯಾಕೆ ಗೊತ್ತಿಲ್ಲ. ಆ ರಾಮ್ ಹೋದ ನಂತರ ಮನೆಯಲ್ಲಿ ಎಲ್ಲವೂ ಬದಲಾಗಿದೆ. ಹೇಳಬೇಕು ಅಂದರೆ ನಾನೀಗ ಹೊರಗೆ ಬಂದು ಮಾತನಾಡ್ತಿದ್ದೀನಿ. ಎಲ್ಲ ಜಾಗದಲ್ಲೂ ಹೊಸ ಹೊಸ ಜನ ಇದ್ದಾರೆ. ಆದರೆ ಅಷ್ಟು ಜನರನ್ನು ನೋಡಿದರೆ ಯಾರೋ ಮಿಲ್ಟ್ರಿ ಸರ್ವಿಸ್ಗೆ ಹೋಗೋರ ತರಹ ಟ್ರೈನ್ ಆಗಿದ್ದಾರೆ ಸರ್. ಹೀಗೆ ಜನ ಹಾಕಿ ಕಣ್ಗಾವಲು ಆ ಹೆಣ್ಗಾಗಿ ಬೆದರಿಕೆಯಿಂದನಾ? ಮನೆಯಲ್ಲಿ ಏನಿದೆ ಅಂತ ಯೋಚಿಸ್ತಾ ಧೀರನ್. ಒಂದು ವೇಳೆ ಆ ರಮಣ್ ನನ್ನನ್ನು ಸಮೀಪಿಸ್ತಿದ್ದಾನ ಅನ್ನೋ ಭಯ ಉಂಟಾಯಿತು. ಅವನು ನನ್ನನ್ನು ಪತ್ತೆ ಹಚ್ಚೋದ್ರೊಳಗೆ ಅವನನ್ನು ಮುಗಿಸ್ಬೇಕು. ಅದಕ್ಕೂ ಮುಂಚೆ ನನ್ನ ಅಪ್ಪನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು. ಆ ರಮಣ್ ಅಂದ್ಕೊಂಡವನು ಯಾರಿಗೆ ಕರೆ ಮಾಡಿ ಆ ರಮಣ್ ಹೊರಗೆ ಹೋಗಿದ್ದಾನೆ, ಈಗ ಇದನ್ನು ಮಾಡಿ ಅಂತ ಹೇಳ್ದ. ಮಾಡಿ ಮುಗಿಸಿದ ನಂತರ ನಾನು ಹೇಳುವ ನಂಬರ್ಗೆ ಕರೆ ಮಾಡಿ ವಿಷಯ ತಿಳಿಸಿ ಅಂತ ಆದೇಶಿಸ್ದ. ಬೆಳ್ಕರಿಯೋದ್ರೊಳಗೆ ಆ ರಮಣನಿಗೂ ಧೀರನ್ಗೂ ದೊಡ್ಡ ಗಿಫ್ಟ್ ಕಾದಿದೆ. ನೆಮ್ಮದಿಯಾಗಿ ಮಲಗಿ ಹೋದ. ವಾಹನದೊಳಗಡೆ ಕುಳಿತ ತಕ್ಷಣ ರಮಣ್ ಮನಸ್ಸಿಲ್ಲ, ಚಿಕ್ಕಪ್ಪನಿಗೆ ಹೇಳದೆ ಹೋಗ್ತಿದ್ದೀನಲ್ಲ, ನಾವು ಹೀಗೆ ಮಾಡೋದು ಸರಿನಾ ತಪ್ಪ? ಇದಕ್ಕೆ ಮುಂಚೆ ಇಂತಹ ಗೊಂದಲ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ವಲ್ಲ ಅಂತ ಯೋಚಿಸ್ತಾ ಇರಲು, ಅಣ್ಣ ದೇವಸ್ಥಾನ ಬಂತು ಅನ್ನೋ ವಿಜಯ್ ಧ್ವನಿ ಕೇಳಿಸಿದಾಗ ಮೌನವಾದ ರಮಣ್. ಅಲ್ಲಿ ಡಾಕ್ಟರ್ ಲಕ್ಷ್ಮಿ ಅವರು ಅವರ ಪತಿಯೊಂದಿಗೆ ಮುಂಚೆನೇ ಬಂದಿದ್ದರು. ಸಿರಜ್ ತನ್ನ ಭಾವನೆಗಳೊಂದಿಗೆ ಅಲ್ಲಿದ್ದ. ಬನ್ನಿ ಮಾವ, ಎಲ್ಲರೂ ಮದುವೆಗೆ ಮುಂಚೆ ಮಕ್ಕಳನ್ನು ಪಡ್ಕೊಳ್ತಾರೆ, ಇಲ್ಲಿ ನೋಡಿದರೆ ತದ್ವಿರುದ್ಧವ ಅನ್ನೋ ಡಾಕ್ಟರ್ನ ಜೋಕನ್ನು ಸ್ವೀಕರಿಸಿದವನು ಮಂದಹಾಸದಿಂದ ಎಲ್ಲರನ್ನ ಸ್ವಾಗತಿಸಿದ. ದೇವಸ್ಥಾನದಲ್ಲಿ ಸಿದ್ಧಪಡಿಸಿದ ವೇದಿಕೆಯಲ್ಲಿ ನಾಯಕ ಕುಳಿತುಕೊಳ್ಳಲು ಡಾಕ್ಟರ್ ಅವಳನ್ನು ಅವನ ಹತ್ರ ಕೂರಿಸಲು ಕೆಲವು ವಿಧಿವಿಧಾನಗಳು ಮುಗಿದ್ವು. ಅರಿಶಿನ ದಾರದಲ್ಲಿ ಪೋಣಿಸಿದ ತಾಳಿಯೊಂದಿಗಿನ ಚಿನ್ನದ ಸರವನ್ನು ಹೆಣ್ಣವಳ ಕುತ್ತಿಗೆಯಲ್ಲಿ ಕಟ್ಟುವಾಗ ಆಕಾಂಕ್ಷ ಕಣ್ಣಿನಿಂದ ನೀರು ಬಂತು. ಯಾಕೋ ಎಷ್ಟೇ ಕೋಟಿಗಳ ಒಡೆಯನೊಂದಿಗೆ ಜೀವನ ನಡೆಸಿದ್ರು ಈ ಒಂದು ನಿಮಿಷ ನೀಡಿದ ಸಂತೋಷ ಇದುವರೆಗೆ ಬೇರೆ ಯಾವುದೂ ಕೂಡ ನೀಡಿಲ್ಲ ಅಂತ ಅವಳಿಗನ್ನಿಸ್ತು. ಆಯುಷ್ಯ ಪೂರ್ತಿ ನಿಲ್ಲುವ ಸಂಬಂಧ ಇದು ಅಂತ ಆ ಅರಿಶಿಣ ದಾರ ಮೂಕವಾಗಿ ಹೇಳ್ತು. ಮೆಲ್ಲನೆ ಅವನನ್ನು ನೋಡಿದ್ಲು. ತಿಂಗಳುಗಳು ಹಲವು ಕಳೆದ ಮೇಲೂ ಅವನೊಂದಿಗೆ ಜೀವಿಸಿದಾಗಲೂ ಹಲವು ಜನಗಳ ಕೋಪಗಳು ಉಂಟಾದಾಗಲೂ ಅವನ ಮೇಲೆ ಇತ್ತ ಪ್ರೇಮದ ಅಮಲು ಮತ್ತೆ ಮತ್ತಷ್ಟು ತಲೆಗೇರ್ತೆ ವಿನಃ ಕಡಿಮೆನೇ ಆಗಿಲ್ಲ. ಇಂದು ಕೂಡ ಅದೇ ಪರಿಸ್ಥಿತಿ. ಸಂತೋಷದಲ್ಲಿ ತೇಲ್ತಾ ಇರುವವಳನ್ನು ಕಂಡನು. ಅವಳ ಕಿವಿಯಲ್ಲಿ ಮಾತ್ರ ಕೇಳುವಂತೆ ಒಂದು ಮಾತಾಡ್ದ. ಎಷ್ಟು ಸಂತೋಷ ಪಡಬೇಕೋ ಪಡ್ಕೋ, ನಾನು ಎಲ್ಲವೂ ಸರಿಯಾಗಿ ಮಾಡ್ತಾ ಇದ್ದೇನೆ, ನೀನು ಎಲ್ಲವೂ ಸರಿಯಾಗಿ ಮಾಡ್ತಿದೀಯಾ? DNA ಟೆಸ್ಟ್ ಬಂದರೆ ಈ ಸಂತೋಷ ಉಳಿಯುತ್ತಾ ಅಂದ. ಎಲ್ಲ ಯೋಚನೆ ಮಾಡ್ಕೊ, ನನ್ನನ್ನು ನಂಬಲ್ವಾ ಅಂತ. ನನ್ನನ್ನು ನಂಬೋದಿಲ್ವಾ? ನಾನು ಆ ರಾಣಿಯನ್ನು ನಂಬೇಕಾ? ಅಥವಾ ನೀನು ಕಳಿಸ್ಕೊಟ್ಟ ರಾಮ್ ಎಲ್ಲಿ? ಚಾರು ಅಕ್ಕ ಎಲ್ಲಿ? ಫ್ರಾಡ್ ಜನಗಳೇ ನಿನ್ನನ್ನು ಬಳಸ್ಕೊಂಡಿದ್ದಾರೆ. ಯಾರೂ ಫ್ರಾಡ್ ಅಲ್ಲ, ತಪ್ಪಾಗಿ ಮಾತನಾಡಬೇಡಿ. ಟೆಸ್ಟ್ ರಿಸಲ್ಟ್ ಬರಲಿ, ಎಲ್ಲವೂ ಒಳ್ಳೆಯದಾಗಿ ನನಗೆ ಅನುಕೂಲವಾಗಿ ನಡೆಯುತ್ತೆ ಅಂದ್ಲು ಗರ್ವದಿಂದ ಆಕಾಂಕ್ಷ. ಇಬ್ಬರೂ ಮುಖ ನೋಡಿಕೊಂಡು ಮಾತನಾಡಿದ್ದು ಸಾಕು, ವಿಧಿವಿಧಾನಗಳು ಬಹಳಷ್ಟಿವೆ, ಬನ್ನಿ ಅಂದರು ಲಕ್ಷ್ಮಿ. ಸಂತೋಷವಾಗಿ ವಿಧಿವಿಧಾನಗಳೆಲ್ಲ ಮುಗಿಯುವಾಗ ಹೇಗೆ ತಾನೇ ಅವನನ್ನು ಹಿಂಬಾಲಿಸಿದ್ರೋ ಗೊತ್ತಿಲ್ಲ, ಪತ್ರಕರ್ತರು ಅವನಿಗೂ ತಿಳಿಯದೆ ಫೋಟೋಗಳನ್ನು ತೆಗೆದು ಸುದ್ದಿಯಲ್ಲಿ ಪ್ರಸಾರ ಮಾಡಿಬಿಟ್ರು. ಬಿಸಿ ಬಿಸಿ ಸುದ್ದಿ ಹೊರಬಂತು. ಹೊಟ್ಟೆಯಲ್ಲಿ ಮಗುವಿನೊಂದಿಗೆ ನಾಯಕಿಯನ್ನು ಹೆಂಡತಿಯಾಗಿ ಮಾಡಿಕೊಂಡ ನಮ್ಮ ಉದ್ಯಮಿ ರಮಣ್ ಅಂತ. ರಮಣ್ ಮದುವೆಯಾಗಿದ್ದರಿಂದ ದೇವಸ್ಥಾನದಲ್ಲಿ ಪತ್ರಕರ್ತರ ಗುಂಪು ಸೇರಿತ್ತು. ಯಾರು ಇವರಿಗೆಲ್ಲ ಮಾಹಿತಿ ಕೊಟ್ಟಿದ್ದು ಅಂತ ರಮಣ್ ಯೋಚಿಸುವಾಗ
ಪ್ರಸಿದ್ಧ ಪತ್ರಿಕೆಯ ಸುದ್ದಿ ಸಂಚಾಲಕರೊಬ್ಬರು ಮುಂದೆ ಬಂದು, ಸರ್, ನಾವು ಈಗ ನಿಮ್ಮ ಬಳಿ ಮಾತನಾಡಬಹುದಾ ಅಂದ. ಮಾತನಾಡದೆ ಹೋಗೋದು ಒಳ್ಳೆಯದಲ್ಲ ಅನಿಸಿದ್ರಿಂದ ಧಾರಾಳವಾಗಿ ಅಂದ ರಮಣ್. ತನ್ನ ಹೆಂಡತಿಯ ಕೈ ಹಿಡಿದು ಅವರ ಮಧ್ಯೆ ನಿಂತ್ಕೊಂಡ. ಸರ್, ನಾವು ಯಾವಾಗಲೂ ನಿಮ್ಮನ್ನು ಫಾಲೋ ಮಾಡ್ತಿರ್ತೀವಿ. ನೀವು ಹೊಸದಾಗಿ ಏನೇ ಮಾಡಲಿದ್ದೀರಿ ಅಂತ. ನಿಮ್ಮ ಉದ್ಯೋಗ ನೈಪುಣ್ಯತೆಗೆ ಸರಿ ಹೋಗುವವರೇ ಇಲ್ಲ. ಯಾವುದನ್ನು ಅದ್ಧೂರಿಯಾಗಿ ಮಾಡುವ ನೀವು ಮದುವೆ ಮಾತ್ರ ರಹಸ್ಯವಾಗಿ ಮಾಡ್ಕೊಂಡಿದ್ಯಾಕೆ ಅಂದ. ಮತ್ತೊಬ್ಬ ಪತ್ರಕರ್ತ, ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಮದುವೆಯನ್ನು ಯಾಕೆ ಸರಳವಾಗಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀರಿ? ನಿಮ್ಮದು ಪ್ರೇಮ ವಿವಾಹನ? ರಮಣ್ ತಿರುಗಿ ಆಕಾಂಕ್ಷನ ನೋಡ್ದ. ಇದಕ್ಕೆ ನಾನು ಏನು ಉತ್ತರ ಕೊಡೋದು ಅನ್ನುವಂತೆ ಅವನ ನೋಟ ಇತ್ತು. ಇದು ಪ್ರೇಮ ವಿವಾಹ ಇಲ್ಲ ಕಡ್ಡಾಯ ಮದುವೆನಾ ಆಕಾಂಕ್ಷ ಅಂತ ಅವಳ ಕಿವಿಯಲ್ಲಿ ಗುಸುಗುಸು ಮಾತನಾಡ್ದ. ಆಕಾಂಕ್ಷ ಅವನನ್ನೇ ನೋಡಿದ್ಲು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡ್ಕೊಳ್ತಿರುವಾಗ ಹತ್ತಿರದಲ್ಲಿದ್ದ ಮತ್ತೊಬ್ಬ ಪತ್ರಕರ್ತ, ಅವರ ನೋಟವೇ ಹೇಳ್ತಿದೆಯಲ್ಲ, ಇದು ಪ್ರೇಮ ವಿವಾಹ ಅಂತ ಅಂದ. ಆಕಾಂಕ್ಷೆಗೆ ಭಯ ಆಯಿತು. ಎಷ್ಟು ಕಷ್ಟಪಟ್ಟು ಈ ಮನುಷ್ಯನನ್ನು ಕರ್ಕೊಂಡು ತಂದು ನಾನಿಲ್ಲಿ ನಿಲ್ಲಿಸಿದ್ದೀನಿ. ಆದರೆ ಇವರು ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಎತ್ಕಟ್ಟಿ ಇವತ್ತು ಮನಸ್ಸಲ್ಲಿ ಇನ್ನೇನೆಲ್ಲ ಬೈದ್ಕೊಳ್ತಾರೋ ಅಂತ ಅವಳ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಮೂಡಿದ್ವು. ಯಾವ ಉದ್ಯಮವನ್ನು ಅದ್ಧೂರಿಯಾಗಿ ಮಾಡುವ ನೀವು ಈಗ ಮದುವೆಗೆ ಮಾತ್ರ ಯಾಕೆ ಯಾರಿಗೂ ತಿಳಿಯದಂತೆ ಮದುವೆ ಮಾಡಿಕೊಂಡು ಹೀಗೆ ಮಾಡಿದ್ದೀರಾ ಅಂತ ಮತ್ತೊಬ್ಬ ಎದ್ದ. ಅವಳು ಮನಸ್ಸಿನಲ್ಲಿ, ಅಯ್ಯೋ, ಈ ಮನುಷ್ಯ ತಾಳಿ ಕಟ್ಟಿ ಒಣಗೋದ್ರೊಳಗಡೆ ವಿಚ್ಛೇದನ ಕೊಡಿಸ್ಬಿಡ್ತಾರೆ ಬಿಡಿ. ಇಷ್ಟು ಪ್ರಶ್ನೆ ಕೇಳ್ತಿದ್ದಾರಲ್ಲ, ನನ್ನನ್ನು ಇವ್ರ ಕೋಪಕ್ಕೆ ಗುರಿಪಡಿಸದೆ ಹೋಗೋದಿಲ್ವೇನೋ ಹಾಗೆ ಕಾಣಿಸ್ತಿದೆ. ಅಮ್ಮ, ನನ್ನ ಮಗುವನ್ನು ಕಾಪಾಡ್ಕೊ ಅಂತ ಮನಸ್ಸಿನಲ್ಲೇ ಬೇಡ್ಕೊಳ್ತಿದ್ಲು ಆಕಾಂಕ್ಷ. ಇನ್ನು ಮತ್ತೊಬ್ಬರು, ಹೊಟ್ಟೆಯಲ್ಲಿ ಮಗು ಬಂದುಬಿಟ್ಟಿದೆ, ಅದಕ್ಕಾಗಿಯೇ ಮದುವೆ ಮಾಡ್ಕೊಂಡಿದ್ದೀರಾ ಅಂತ. ಯಾರಿಗೂ ತಿಳಿಯದೆ ಯಾಕೆ ನೀವು ಹೀಗೆ ಮಾಡಬೇಕು? ನಿಮ್ಮ ಬಗ್ಗೆ ವಿಡಿಯೋ ಹೊರ ಬಂದಿದ್ದರಿಂದ ತಾನೇ ನೀವು ಈ ಮದುವೆ. ಯಾರ ಅಧಿಕಾರಕ್ಕೂ ಬಗ್ಗದ ನೀವು ಈಗ ಮದುವೆಗೆ ಒಪ್ಕೊಂಡಿದ್ದು ಈ ಹೆಣ್ಣಿನ ಹಠಕ್ಕ ಇಲ್ಲ ಬೆದರಿಕೆಯಿಂದಾನ ಅನ್ನೋ ಪ್ರಶ್ನೆಗೆ ಆಕಾಂಕ್ಷ ಬೆಚ್ಚಿ ಬಿದ್ಲು. ಅವರ ಸಾಲು ಪ್ರಶ್ನೆಗಳನ್ನು ಕಂಡ ರಮಣ್ಗೆ ನಗು ಬಂತು. ಏನು ಸರ್, ನಗ್ತಾ ಇದ್ದೀರಾ? ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಆದರೆ ನೀವು ಮಾತ್ರ ಯಾಕೆ ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಡು ನನ್ನ ಹಿಂದೆ ಸುತ್ತುತ್ತಿದ್ದೀರಾ? ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ನಡೆಯುವ ವಿಷಯಗಳು ದೇಶದ ಇಂದಿನ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಮುಖ್ಯನಾ ಅಂದ ರಮಣ್. ಅವರಲ್ಲಿ ಮೌನ ಆವರಿಸ್ತು. ಉದ್ಯಮಿ ರಮಣ್ ಈ ಹುಡುಗಿ ಜೊತೆ ಹೋಟೆಲ್ನಲ್ಲಿ ಇಲ್ಲಿದ್ರು ಅನ್ನುವ ಸುದ್ದಿಯಿಂದ ನಿಮಗೆ ಆದಾಯ ಜಾಸ್ತಿ ಸಿಗುತ್ತಾ ಏನು ಅಂದ. ಅವರಲ್ಲೊಬ್ಬ ಪತ್ರಕರ್ತ, ಸರ್, ನೀವು ಸಾಮಾನ್ಯ ಜನರು ಗೌರವದಿಂದ ನೋಡುವ ಒಬ್ಬ ವ್ಯಕ್ತಿ. ನಿಮ್ಮ ಜೀವನ ಶೈಲಿ ಇತರರಿಗೆ ಮಾದರಿಯಾಗಿರುತ್ತೆ ಅಲ್ವಾ? ಅದಕ್ಕಾಗಿಯೇ ನಾವು ನಿಮ್ಮನ್ನು ಹಿಂಬಾಲಿಸಿದ್ದೀವಿ ಅಂದ. ರಮಣ್, ಸತ್ಯ ಹೇಳಬೇಕಂದ್ರೆ ಮದುವೆ ಅನ್ನೋ ಪದದ ಮೇಲೆ ನನಗೆ ನಂಬಿಕೆ ಇಲ್ಲ. ಮದುವೆಯಾಗದೆ ಜೀವನ ಇಡೀ ನಾವು ಹೀಗೆ ಬಾಳ್ಬಿಡ್ತೀವಿ. ಅದರಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಮುಖ್ಯವಾಗಿ ನನಗೆ ಯಾರ ಬಗ್ಗೆನೂ ಚಿಂತೆನೇ ಇಲ್ಲ. ಒಂದು ವೇಳೆ ನಮ್ಗೆ ಊಟ ಇಲ್ಲದೇ ಇದ್ದರೂ ನಾನು ದುಡಿದು ತಿಂದರೆ ಮಾತ್ರ ತಿನ್ನಲು ಸಾಧ್ಯ. ಉದ್ಯಮಿ ರಮಣ್ ಊಟ ಮಾಡಿಲ್ಲ ಅಂತ ನೀವಾಗಿನೇನಾದರೂ ಬಂದು ನನಗೆ ಊಟ ಹಾಕ್ತೀರಾ ಅಂದ. ಈ ಜಗತ್ತಿನಲ್ಲಿ ಈ ರೀತಿ ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ. ಬೇರೆಯವರ ಹಸಿವಿನ ಬಗ್ಗೆ ಚಿಂತಿಸದೆ ನೀವು ಇನ್ನೊಬ್ಬರು ಮಲಗುವ ಕೋಣೆಯನ್ನು ಇಣುಕಿ ನೋಡೋದು ಎಷ್ಟು ನ್ಯಾಯ ಅಂದ. ಅವರಲ್ಲಿ ಮತ್ತೆ ಮೌನ. ಆಮೇಲೆ, ಇನ್ನೇನು ಕೇಳಿದ್ರಿ? ಇಷ್ಟೊಂದು ಹಣ ಇಟ್ಕೊಂಡು ನೀವು ಯಾಕೆ ಸರಳವಾಗಿ ಮದುವೆ ಆಗ್ತಿದ್ದೀರಾ ಅಂತ ತಾನೆ. ಹಣ ಇದೆ ಅಂದ ತಕ್ಷಣ ದೊಡ್ಡ ಕಲ್ಯಾಣ ಮಂಟಪ ಹಿಡಿದು ಊರಿಗೆಲ್ಲ ಮಾಂಸದ ಅಡುಗೆ ಬಡಿಸಿ ದುಡ್ಡನ್ನು ಅನಗತ್ಯವಾಗಿ ಪೋಲ್ ಮಾಡಬೇಕು ಅನ್ನೋ ನಿಯಮವೇನಾದರೂ ಇದೆಯಾ ಅಂದ. ನಾನು ಈ ಮಟ್ಟಕ್ಕೆ ಬರಲು ನನ್ನ ಕಾರ್ಮಿಕರೇ ಕಾರಣ. ಅವರಿಗೆ 3 ಹೊತ್ತು ಊಟ ಹಾಕಿದರೆ ಸಾಕು, ಅದು ಈಗಾಗಲೇ ಸಿದ್ಧ ಆಗ್ತಾ ಇದೆ. ಅವರಿಗೆ ನನ್ನ ಮದುವೆ ಊಟ ಸಿಗುತ್ತೆ. ಆಮೇಲೆ ನನಗೆ ಸಂಬಂಧಿಕರು ಅಂತ ಯಾರೂ ಇಲ್ಲ. ನನ್ನ ಬಂಧು ಬಳಗ ಎಲ್ಲವೂ ಇವರು ಮಾತ್ರ ಅಂತ ಹಿಂದೆ ಇದ್ದವರೆಲ್ಲರನ್ನ ಪರಿಚಯಿಸ್ದ. ಇವರ ಸಮ್ಮುಖದಲ್ಲಿ ನನ್ನ ಮದುವೆ ನಡೆದರೆ ಸಾಕಾಗಲ್ವಾ? ಮತ್ತು ಆಕಾಂಕ್ಷೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ನನ್ನಂತೆ ಯಾರನ್ನು ಸುಲಭವಾಗಿ ದಾಟಿ ಹೋಗಲು ಸಾಧ್ಯ ಇಲ್ಲ. ಹಾಗೆ ಈ ಸಮಾಜ ಅವಳನ್ನು ನೆಮ್ಮದಿಯಿಂದ ಬದುಕಲು ಬಿಡುತ್ತಾ? ಇಲ್ಲ, ನೀವೇನಾದರೂ ಬಿಡ್ತೀರಾ? ನಾನು ಅವಳನ್ನು ಅಷ್ಟೊಂದು ಪ್ರೀತಿಸ್ತೀನಿ. ಆದರೆ ಅವಳಿಗೆ ಮದುವೆ ಅನ್ನೋ ಒಂದಿದ್ರೆ ಮಾತ್ರ ಇತರರ ಮುಂದೆ ಗೌರವ ಸಿಗುತ್ತೆ
ಅನ್ನೋ ಒಂದೇ ಕಾರಣಕ್ಕಾಗಿ ಈ ಮದುವೆ ಅಂದ. ಆಮೇಲೆ ಮಗುವಿಗಾಗಿ ಮದುವೆಯಾ ಅಂತ ಕೇಳಿದ್ರಿ ಅಲ್ವಾ? ಹೌದು, ಮಗುವಿನ ಅಪ್ಪ ನಾನು, ಅಮ್ಮ ಇವಳು. ಅದು ನಮಗೆ ತಿಳಿದಿದ್ರೆ ಸಾಕು. ಒಂದು ವೇಳೆ ಎಷ್ಟೇ ಶತ್ರುಗಳಿರುವ ನನಗೆ ಏನಾದರೂ ಆದರೆ ಮಗುವಿನ ಗುರುತು ಅನ್ನೋದು ಒಂದಿರಬೇಕಲ್ವಾ? ಅದನ್ನು ನಿಮಗೆಲ್ಲ ತಿಳಿಸ್ಬೇಕಂದ್ರೆ ಈ ಮದುವೆ ಬೇಕಲ್ವಾ? ಅದಕ್ಕೇ ಈ ಮದುವೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಅಂತ ರಮಣ್ ಕೇಳ್ದ. ಅವರಲ್ಲೊಬ್ಬ, ಸರ್ ಮೇಡಮ್ ಜೊತೆ ಮಾತನಾಡಬಹುದಾ ಅಂದ. ಅವನು ಅವಳನ್ನು ನೋಡಲು ಅವರೇ ಎಲ್ಲ ಹೇಳಿಬಿಟ್ರಲ್ಲ ಅಷ್ಟೇ ಅಂದ್ಲು. ಇವರನ್ನು ನೋಡಿದರೆ ಮೇಡ್ ಫಾರ್ ಈಚ್ ಅದರ್ ತರಹ ಇದೆ ಅಂದ್ಲು ಅಲ್ಲಿದ್ದ ಒಬ್ಬ ಮಹಿಳೆ. ನನ್ನ ಹತ್ರ ಮಾತ್ರ ಬಾಯಿ ಹರ್ಕೊಂಡು ಮಾತನಾಡ್ತೀಯಾ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ. ನನ್ನನ್ನು ಕೇಳಲು ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಅಂತ ಕೇಳ್ದ ರಮಣ್. ಇಲ್ಲ ಸರ್ ಅಂದರು. ಓಕೆ, ನಾನು ಕರೆಯದೇ ಬಂದಿದ್ದರೂ ನೀವು ನನ್ನ ಅತಿಥಿಗಳು. ಹಲವು ಬಾರಿ ನಾನು ಒಳ್ಳೆಯದಕ್ಕಾಗಿ ನಿಮ್ಮ ಪತ್ರಿಕೆಯಲ್ಲಿ ಬರೆದ ಮಾತುಗಳು ಸಹಾಯ ಮಾಡಿವೆ. ಇನ್ನು ಕೆಲವು ಬಾರಿ ನಿಮ್ಮ ಮಾತುಗಳು ನನ್ನ ಮನಸ್ಸಿಗೆ ನೋವು ಕೂಡ ಉಂಟು ಮಾಡಿವೆ. ಇಂದಿನಿಂದ ನಮ್ಮ ಸಂಬಂಧ ಮುಗಿದು ಹೋಗೋದಿಲ್ವಲ್ಲ. ಮಗು ಹುಟ್ಟಿದ ಮೇಲೆ ಎಲ್ಲರನ್ನ ನಾನೇ ಕರೆದು ಆತಿಥ್ಯ ನೀಡಬೇಕು ಅಂದ್ಕೊಂಡಿದ್ದೆ. ಆದರೆ ಅದಕ್ಕೂ ಮುನ್ನನೇ ನಾವು ಬೇಕಾಗಿ ಬಂದಿದ್ದರಿಂದ ನಿಮಗಾಗಿ ವಿಶೇಷ ಆತಿಥ್ಯ ನಾಳೆ ನನ್ನ ಮನೆಯಲ್ಲಿ ನಡೆಯುತ್ತೆ. ಇಂದು ಸಹ ಎಲ್ಲರೂ ಊಟ ಮಾಡಿನೇ ಹೋಗಬೇಕು ಅಂದ. ನಂತರ ಡಾಕ್ಟರ್ ವಿಜಯ್ ಅಂದ. ಅಣ್ಣ ಅಂತ ವಿಜಯ್ ಬಂದ. ಇವರೆಲ್ಲರಿಗೂ ಬೆಳಗಿನ ಉಪಹಾರ ನೀಡು ಅಂತ ಹೇಳಿ ಬಂದಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸ್ದ. ನಂತರ ತನ್ನ ಸ್ನೇಹಿತನ ಜೊತೆ ವೈದ್ಯರು ಹಾಗೂ ಚಿಂತಾಮಣಿ ಕುಟುಂಬದವರೆಲ್ಲರನ್ನ ಕಳಿಸ್ಕೊಟ್ಟು ರಮಣ್ ಬಂದು ಕಾರನ್ನು ತಗೊಂಡು ಆಕೆಯ ಬಳಿ ಬಂದು ಗಾಡಿ ಹತ್ರಿ ಮೇಡಮ್ ಅಂದ. ಅವಳು ಬಂದು ಕಾರ್ನಲ್ಲಿ ಕೂತ್ಕೊಂಡ್ಳು. ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರ್ತಾ ಮೇಡಮ್? ಅದೇನು ಮೇಡಮ್, ಆಕಾಂಕ್ಷ ಅಂತಲೇ ಕರಿಬಹುದಲ್ವಾ ಅಂದ್ಲು. DNA ಟೆಸ್ಟ್ ರಿಸಲ್ಟ್ ಬರೋವರೆಗೂ ನೀನು ಮೇಡಮ್ ಆಕಾಂಕ್ಷನೇ. ಹಾಗಾದರೆ ನೀವು ಆ ಟೆಸ್ಟ್ ರಿಸಲ್ಟ್ಗಾಗಿ ಕಾತರದಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ ಅಂದ್ಲು ಆಕಾಂಕ್ಷ. ಹೌದು, ನೀನು ಬಾಯಿ ಮುಚ್ಚಬೇಕು ಅಂದರೆ ಆ ಟೆಸ್ಟ್ ರಿಸಲ್ಟ್ ಬರಬೇಕಲ್ವಾ? ಬಾಯಿ ಮುಚ್ಚಿದ್ರೆ ನಿಮಗೆ ಕಷ್ಟ, ಆಮೇಲೆ ನೋಡೋಕ್ಕೆ ಅಸಹ್ಯವಾಗಿರ್ತೀನಿ. ಮುತ್ತು ಕೊಡಬೇಕಂದ್ರೆ ಬೊಕ್ಕೆ ಬಾಯಿಗೆ ಕೊಡಬೇಕಾಗತ್ತೆ. ಓ ಮೇಡಮ್ಗೆ ಇವಾಗ ಮುತ್ತು ಕೊಡಬೇಕಾ? ಹಲೋ, ಇವಾಗ ನಾನು ನಿಮ್ಮ ಹೆಂಡತಿ. ನೀವು ಅಗ್ನಿಸಾಕ್ಷಿಯಾಗಿ ಮದುವೆಯಾಗುವಾಗ ಇವಳು ನನ್ನ ಅರ್ಧಾಂಗಿ, ಇವಳು ನನ್ನ ಜವಾಬ್ದಾರಿ, ಇನ್ನು ಮುಂದೆ ನನ್ನದು ಅಂತ ಪ್ರಮಾಣ ಮಾಡಿ ಕರ್ಕೊಂಡು ಬಂದಿದ್ದೀರಾ ಅಂದ್ಲು. ನನಗೆ ನೀವೇ ಜವಾಬ್ದಾರಿ. ನನಗೆ ಏನು ಬೇಕಿದ್ರೂ ಇನ್ನು ಮುಂದೆ ನಿಮ್ಮ ಹತ್ರ ಹಕ್ಕಿನಿಂದ ಕೇಳಬಹುದು. ಹಾಗಾದರೆ ಆ ಹಕ್ಕಿಗಾಗಿನೇ ಈ ತಾಳಿನಾ? ಹೌದು, ಈ ಕಿರಿಕಿರಿಗಾಗಿನೇ ಮದುವೆ ಬೇಡ ಅಂದಿದ್ದು ಅಂದ ಕೋಪದಿಂದ ರಮಣ. ನಿಮ್ಮನ್ನು ಹೇಗೆ ಈ ಜಗತ್ತು ದೊಡ್ಡ ಬುದ್ಧಿವಂತ ಪ್ರಭಾವಿಶಾಲಿ ಅಂತ ಒಪ್ಕೊಂಡಿದ್ಯೋ ನಂಗಂತೂ ಅರ್ಥವಾಗ್ತಿಲ್ಲ. ಏನೇ ಬಾಯಿ ಜಾಸ್ತಿ ಓಡ್ತಿದೆ ಅಂದ. ಮತ್ತೆ ಹಕ್ಕು ಅಂದರೆ ನಿಮ್ಮಲ್ಲಿ ಅರ್ಧ ಅಂತ ಅರ್ಥ. ನೀವು ಆಸ್ತಿ ಮಟ್ಟಕ್ಕೆ ಯೋಚಿಸಿದ್ರೆ ನಾನು ಏನು ಮಾಡಲಿ? ನನಗೆ ಕಿರಿಕಿರಿ ಎಲ್ಲ ಬೇಡ. ನೀವು, ನಾನು, ನಮ್ಮ ಮಗು, ನನ್ನ ಮಾವ, ಅತ್ತೆ, ನಮ್ಮ ಮನೆಯವರು, ತಂಗಿ, ಹೀಗೆ ಎಲ್ಲರೂ ಕುಟುಂಬವಾಗಿರಬೇಕು. ಸಾಕು ನಿಲ್ಲಿಸು. ಇವಾಗ ನಿನಗೆ ನಿನ್ನ ಕುಟುಂಬವನ್ನೆಲ್ಲ ಕರ್ಕೊಂಡು ಬರುವ ಆಲೋಚನೆ ಇದೆಯಾ ಅಂದ. ಹೌದು, ನಾಳೆ ಮಗು ಹುಟ್ಟಿದ್ರೆ ಅವರೆಲ್ಲರೂ ಇರಬೇಕಲ್ವಾ? ಇನ್ನು ಮುಂದೆ ಸೀಮಂತ ಎಲ್ಲ ಅವರೇ ಬಂದು ನಡೆಸ್ಬೇಕಲ್ವಾ? ನಿನ್ನ ಅಪ್ಪ ಮಾತ್ರ ಇಲ್ಲಿಗೆ ಬಂದರೆ ಹೊಡೆದು ಕೈಕಾಲು ಮುರಿದು ಹಾಕ್ತೀನಿ ಅಂದ. ಇವಾಗ ಯಾಕೆ ಅವರನ್ನು ಬೈತಾ ಇದ್ದೀರಾ ಅಂದೆ. ಆ ಮನುಷ್ಯ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಇವತ್ತು ಇಷ್ಟೆಲ್ಲ ತೊಂದರೆ ಇರ್ತಿತ್ತಾ? ನಾನಾದರೂ ನೆಮ್ಮದಿಯಾಗಿ ಇರ್ತಿದ್ದೆ ಅಂದ. ಇವಾಗ ನಿಮ್ಮ ನೆಮ್ಮದಿಗೆ ಏನು ಕೊರತೆ ಬಂದಿದೆ ಅಂದ್ಲು ಆಕಾಂಕ್ಷ. ಎಲ್ಲನೂ ಕೊಡ್ತೇನೆ ಅಂತ ಹೇಳೋ ಅಷ್ಟರಲ್ಲಿ ಅವನಿಗೆ ಒಂದು ಫೋನ್ ಕರೆ ಬಂತು. ಅದರ ನಂತರ ಅವನ ಮುಖ ಬಿಗಿಯಾಯಿತು. ಕೋಪದಿಂದ ಕೈ ಮುಷ್ಟಿ ಬಿಗಿ ಹಿಡಿದು ಅದನ್ನು ಕಂಡವಳು, ಅಯ್ಯೋ ಯಾರು ತೊಂದರೆ ತಂದಿಟ್ಟಿದ್ದಾರಪ್ಪ? ನಾನು ಇವರು ಸ್ವಲ್ಪ ಸಂತೋಷವಾಗಿ ಇರಬಾರ್ದಾ? ಶನಿ ಹಿಡಿದವರು ನಮಗಾಗಿ ಎಲ್ಲಿಂದ ಬರ್ತಾರೋ ಏನೋ ಅಂತ ಯೋಚಿಸ್ತಿರುವಾಗಲೇ ಅವನು ತಕ್ಷಣ ಕಾರನ್ನು ನಿಲ್ಲಿಸ್ದ. ಒಂದು ವೇಳೆ ಸಾರು ಅಕ್ಕನ ಬಗ್ಗೆ ಹೇಳಿದ್ರಾ ಅಂತ ಭಯದಿಂದ ಆಕಾಂಕ್ಷ ತಿರುಗಿ ಅವನನ್ನು ನೋಡಿದ್ಲು. ರಮಣ್ ಅವಳತ್ತ ಬಾಗ್ದಾಗ ಅಯ್ಯೋ ನಾನೇನಾದರೂ ಅಂತ ಹೇಳೋ ಅಷ್ಟರಲ್ಲಿ ಅವನು ಅವಳ ಸೀಟ್ ಬೆಲ್ಟ್ ತೆಗೆದು ಹಾಕ್ದ. ಹ್ಯಾಶ್ ಉಷ್ ಅಂತ ನಿಟ್ಟುಸಿರು ಬಿಡ್ಲು. ಅಬ್ಬಾ, ಇದಕ್ಕಾಗಿ ಬಂದ್ರಾ? ಅಮ್ಮಯ್ಯ, ಒಳ್ಳೆಯ ವೇಳೆಗೆ ನಾನೇನು ತಪ್ಪಾಗಿ ಮಾತಾಡಲೇ ಇಲ್ಲ. ರಮಣ್ ಮರುಕ್ಷಣನೇ ಸರ್ಜನ್ಗೆ ಕಾಲ್ ಮಾಡ್ದ.
ಅಂದರೆ ಸಿರಾಜ್ಗೆ ಕಾಲ್ ಮಾಡ್ದ. ಬೇಗ ನಮ್ಮ ಫಾರ್ಮ್ ಹೌಸ್ ಕಂಪ್ನಿಗೆ ಬಾ, ಬೇಗ ಬಾ, ತುಂಬ ಅರ್ಜೆಂಟ್ ಅಂತ ಹೇಳಿ ಕಾರಣ ತಮ್ಮ ಫಾರಮ್ ಹೌಸ್ ಕಂಪನಿಯತ್ತ ವೇಗವಾಗಿ ಚಲಾಯಿಸ್ದ ರಮಣ್. ಏನ್ರಿ, ಏನಾದರೂ ಸಮಸ್ಯೆನಾ ಅಂದ್ಲು ಆಕಾಂಕ್ಷ. ನೀನು ಸೀಟ್ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಅಂದವನು ಕಾರನ್ನು ವಿಪರೀತ ವೇಗದಲ್ಲಿ ಓಡಿಸ್ದ. ಆದರೂ ಅವಳಿಗೆ ಯಾವುದೇ ಅನುಭವ ಆಗದಂತೆ ಅವನು ಎಚ್ಚರ ವಹಿಸ್ತಿದ್ದ. ಇತ್ತ ಎಲ್ಲ ದಿನಪತ್ರಿಕೆಗಳಲ್ಲೂ ರಮಣ್ ಮದುವೆಯ ಫೋಟೋ ಬಂದಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಟಿವಿಯಲ್ಲಿ ಅದನ್ನು ನೋಡಿದ ಕಾಶಿರಾಜನ್ಗೆ ಮತ್ತು ಧೀರನ್ಗೆ ಶಾಕ್ ಆಯಿತು. ಕಾಶಿರಾಜನ್ಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯ ಆಗಲಿಲ್ಲ. ನನ್ನನ್ನು ಕೇಳದೆ ಅವನು ಏನನ್ನ ಮಾಡ್ತಾ ಇರಲಿಲ್ಲ, ಆದರೆ ಈ ಮದುವೆ ವಿಷಯ ಮಾತ್ರ ಹೇಗೆ? ಒಂದು ವೇಳೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದಿದೆಯಾ? ಇನ್ನು ಮುಂದೆ ಅವನ ಮುಖಾಮುಖಿಯಾದರೆ ತನಗೇನೇ ತೊಂದರೆ ಅಂತ ಯೋಚಿಸ್ತಿರುವಾಗ ಧೀರನಿಂದ ಕಾಲ್ ಬಂತು. ಏನಪ್ಪ, ಅವನು ಮದುವೆಯಾಗಿದ್ದಾನೆ, ನಿಮಗೆ ಗೊತ್ತಿಲ್ವಾ ಅಂದ. ಇಲ್ಲ ಕಣೋ, ನೆನ್ನೆ ಮನೆಗೆ ಬಂದಿದ್ದ, ನನಗೂ 2-3 ಬಾರಿ ಕಾಲ್ ಮಾಡಿದ್ದ. ಅದರ ನಂತರ ನಾನು ಕಾಲ್ ಮಾಡಿದರೂ ಅವನು ತೆಗೀಲಿಲ್ಲ. ಅವನು ನನಗೆ ಕಾಲ್ ಮಾಡಲಿಲ್ಲ. ಇವಾಗ ನ್ಯೂಸ್ನಲ್ಲಿ ನೋಡಿನೇ ಅವನಿಗೆ ಮದುವೆ ಆಗಿದೆ ಅಂತ ನನಗೂ ಗೊತ್ತಾಗಿದ್ದು ಅಂದ ಕಾಶಿ. ಡ್ಯಾಡಿ, ಇನ್ಮೇಲೆ ನೀವು ಹುಷಾರಾಗಿರಬೇಕು. ಅವನಿಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ. ನೀವು ಎಲ್ಲಿಗೆ ಬೇಗ ಹೊರಟು ಬನ್ನಿ. ಹಾಗೆಲ್ಲ ಓಡ್ ಹೋಗಬಾರ್ದು ಧೀರಾ. ಡ್ಯಾಡಿ, ಓಡ್ ಹೋಗಿ ಅಳ್ಗಿರಿ ಅಂತ ನಾನು ಹೇಳ್ತಿಲ್ಲ. ಅವನ ವಿನಾಶ ಇನ್ನು ಮುಂದೆ ಪ್ರಾರಂಭ. ಅದನ್ನು ನಾನು ನೋಡ್ಕೋತೀನಿ, ನೀವು ಹೊರಟು ಬನ್ನಿ ಅಂದ. ನಾನು ಮೊದಲು ನಮ್ಮ ವಿಜಯ್ ಹತ್ರ ಮಾತನಾಡಿ ಮುಗಿಸಿ ಅವನ ಜೊತೆಯಲ್ಲೇ ಕರ್ಕೊಂಡು ಬರ್ತೀನಿ ಸಾಯಂಕಾಲ ಅಂದ. ಡ್ಯಾಡಿ, ನೀವು ಮೊದಲು ಆ ಮನೆಯಿಂದ ಹೊರಡಿ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಮನೆಯಲ್ಲಿರುವ ಯಾರಿಗೂ ತಿಳಿಬಾರ್ದು. ನೀವು ತಕ್ಷಣ ನಮ್ಮ ಹೋಟೆಲ್ಗೆ ಬಂದುಬಿಡಿ ಅಂತ ಹೇಳ್ದ. ನಾನು ಇವಾಗಲೇ ಬರ್ತೀನಿ ಕಣೋ. ನಾನು ವಿಜಯ್ ಹತ್ರ ಮಾತನಾಡಿ ನಾವೆಲ್ಲರೂ ಸೇರಿ ಇಲ್ಲಿಗೆ ಬಂದುಬಿಡೋಣ. ಆ ರಮಣ್ಣನ ಮುಗಿಸಿದ ಮೇಲೆ ವಿಜಯ್ನನ್ನು ಅಲ್ಲೇ ಇರಲು ಹೇಳೋಣ. ಸರಿ, ಆ ಔಷಧ ವಿಷಯ ಏನಾಯಿತು? ಇನ್ನು ಸ್ವಲ್ಪ ಸಮಯದಲ್ಲಿ ಇಡೀ ಜಗತ್ತೇ ಅವನ ಮುಖಕ್ಕೆ ಹೊಗಳುತ್ತೆ ಡ್ಯಾಡ್. ಆ ಸುದ್ದಿ ನಿಮಗೆ ಬೇಗನೆ ತಲುಪುತ್ತೆ. ಅದನ್ನು ನಾವಿಬ್ಬರೂ ನೇರವಾಗಿ ಸಂಭ್ರಮಿಸೋಣ ಅಂದವನು ಕರೆಯನ್ನು ಕಟ್ ಮಾಡ್ದ. ಇತ್ತ ದೂರದ ಊರಿನಲ್ಲಿ ತಮ್ಮ ಮನೆಯ ಟಿವಿಯಲ್ಲಿ ಪ್ರಸಾರವಾಗ್ತಿರುವ ಸುದ್ದಿಯಲ್ಲಿ ತನ್ನ ಅಕ್ಕನ ಮದುವೆಯನ್ನು ನೋಡಿ ತಂಗಿಗೆ ಸಂತೋಷ ತಡೆಯಲಾಗಲಿಲ್ಲ. ಅಪ್ಪ ಅಪ್ಪ ಅಂತ ಜೋರಾಗಿ ಸಂತೋಷದಿಂದ ಕೊಂಡಾಡಿದ್ಲು. ಶ್ರೀನಿವಾಸ್, ಏನಾಯ್ತಮ್ಮ ಅಂತ ಓಡಿ ಬಂದರು. ಅವರ ಹಿಂದೆ ಕುಟುಂಬದವರೆಲ್ಲರೂ ಬಂದರು. ಮುತ್ತರಸಿ, ರಾಮ್, ಚಾರುಮತಿ, ಕರ್ಣ, ದೇವಯಾನಿ, ದೊಡ್ಡಪ್ಪ, ಷಣ್ಮುಗ, ಮುರುಗನ್ ಎಲ್ಲರೂ. ಏನಾಯಿತು ಶರಣ್ಯ ಅಂದರು. ಶರಣ್ಯ ವೇಗವಾಗಿ, ಇವರೇ ನೋಡಿ ನನ್ನ ಅಕ್ಕ ಆಕಾಂಕ್ಷ, ಅಕ್ಕನಿಗೆ ಮದುವೆ ಆಗಿದೆ ಅಂದ್ಲು ಸಂಭ್ರಮದಿಂದ. ಆ ಸುದ್ದಿಯನ್ನು ನೋಡಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಸಂತೋಷಪಟ್ಟರು. ಚಾರುಮತಿ ವೇಗವಾಗಿ ಬಂದು, ಏನು ಆಕಾಂಕ್ಷ ನಿನ್ನ ಅಕ್ಕನ ಅಂದ್ಲು. ಹೌದು ಅಕ್ಕ, ಇವರೇ ನನ್ನ ಅಕ್ಕ. ಅಜ್ಜಿ ಕೈಗಳನ್ನು ಮೇಲೆತ್ತಿ, ದೇವ್ರೇ, ಎಷ್ಟೋ ಬಾರಿ ನಮಗೆ ಕಷ್ಟ ಕೊಟ್ಟರು, ಇವಾಗ ನೀನು ನಮಗೆ ಸಂತೋಷವನ್ನೇ ಕೊಟ್ಟಿದೀಯ. ನನ್ನ ಮೊಮ್ಮಗನಿಗೆ ನನ್ನ ಮೊಮ್ಮಗಳನ್ನೇ ಮದುವೆ ಮಾಡಿಸಿ ಬಿಟ್ಬಿಟ್ಟಿಯಲ್ಲ ಅಂದರು ಕೃತಜ್ಞತೆಯಿಂದ. ಶ್ರೀನಿವಾಸ್ ಮತ್ತು ಶರಣ್ಯ ಅರ್ಥ ಆಗದೆ ಏನು ಹೇಳ್ತಿದ್ದೀರಾ ಅಂದರು. ರಮಣ್, ರಾಮು ಉಸಿರಿನ ಮಗ, ನನ್ನ ಮೊಮ್ಮಗ. ಅಮ್ಮ ಶರಣ್ಯ, ರಮಣ್ ಬೇರೆ ಯಾರೂ ಅಲ್ಲ, ನಿನ್ನ ಅತ್ತೆ ಮಗ. ಶ್ರೀನಿವಾಸ್ ತಲೆ ತಗ್ಗಿಸ್ಕೊಂಡ್ರು. ಚಾರುಮತಿ ಶರಣ್ಯಳನ್ನು ಅಪ್ಕೊಂಡು ಕುಣಿದಾಡಿದ್ಲು. ಅಪರಾಧಿ ಪ್ರಜ್ಞೆಯಿಂದ ನರಳ್ತಾ ಇದ್ದ ಅವಳಿಗೆ ಈಗ ನೆಮ್ಮದಿ ಆಯಿತು. ತನ್ನಿಂದಾಗಿ ರಮಣ್ ಆಕಾಂಕ್ಷಳನ್ನು ದೂರವಿಟ್ಬಿಡ್ತಾನೇನೋ ಅಂತ ಎಷ್ಟೋ ರಾತ್ರಿಗಳು ಅವಳು ನಿದ್ದೆ ಇಲ್ಲದೆ ನರಳ್ತಾ ಇದ್ಲು. ಅವಳಿಗೆ ಈಗ ಮನಃಶಾಂತಿ ಸಿಕ್ತು. ಮುತ್ತರಿಸಿ ಆ ಸುದ್ದಿಯನ್ನೇ ನೋಡ್ತಾ ಇದ್ರು. ಚಾರುಮತಿಯವರ ಹೆಗ್ಲನ್ನು ಮುಟ್ಟಿ, ಏನಾಯಿತು ಅತ್ತೆ ಅಂದ್ಲು. ನನ್ನ ಮಗನನ್ನು ಒಬ್ಬ ಕೆಟ್ಟವನ ಬಳಿ ಬಿಟ್ಬಿಟ್ಟಿದ್ದೀನಲ್ಲ ಅಂದ್ಕೊಳ್ತಾ ಇದ್ದೆ, ಆದರೆ ಒಬ್ಬ ದೇವತೆ ನನ್ನ ಮಗನ ಜೀವನದಲ್ಲಿ ಕಪ್ಪು ಪುಟವನ್ನು ಬದಲಾಯಿಸ್ಬಿಟ್ಲು ಅಂದ್ಲು. ಮುತ್ತರಿಸಿ ವೇಗವಾಗಿ ಶ್ರೀನಿವಾಸ್ ಬಳಿ ಬಂದು, ಅಣ್ಣ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿಮ್ಮ ಮಗಳು ನನ್ನ ಮನೆಯ ಮಹಾಲಕ್ಷ್ಮಿ. ಅವಳು ಬಂದ ವೇಳೆಯೇ ಪ್ರತಿಯೊಂದು ಒಳ್ಳೇದು ನಡೀತಿದೆ. ನಿಜವಾಗಿಯೂ ಒಂದು ಚಿನ್ನವನ್ನು ಎತ್ತು ಬೆಳೆಸಿ ನನಗೆ ನೀಡಿದ್ದೀರಾ ಅಂತ ಕಣ್ಣೀರಿಡ್ತ. ಶರಣ್ಯ ತನ್ನ ಅಪ್ಪನ ನೋಡಿ, ಇವಾಗ ಗೊತ್ತಾಯ್ತಾ ಅಪ್ಪ, ನಿಮ್ಮ ಪಾಲನೆ ಎಂದೂ ಕೊರತೆ ಇಲ್ಲ, ಕೊರತೆ ಆಗೋದಿಲ್ಲ ಅಂತ. ವೇಗವಾಗಿ ತನ್ನ ಮೊಬೈಲ್ ತೆಗೆದು ರಂಜಿತ್ ನಂಬರ್ಗೆ ಕಾಲ್ ಮಾಡಿ, ಏಯ್, ನನ್ನ ಅಕ್ಕನ ಜೀವನ ಬಗ್ಗೆ ಹಗುರವಾಗಿ ಮಾತನಾಡಿ ನನ್ನ ಮದುವೆ ನಿಲ್ಲಿಸಲು ನೋಡ್ತಿದ್ಯಲ್ಲ, ಇವಾಗ ನೋಡು ನಿನ್ನ ಮುಖಕ್ಕೆ ಅಕ್ಕ ಮಸಿ ಬೆಳೆದು ಬಿಟ್ಟಿದ್ದಾಳೆ ಅಂತ ಅಂದಾಗ ರಂಜಿತ್ ಮತ್ತು ಅಖಿಲಾಂಡೇಶ್ವರಿ ಟಿವಿಯಲ್ಲಿ ಆ ಸುದ್ದಿಯನ್ನು ನೋಡಿ ಹೊಟ್ಟೆ ಉರಿಯಿಂದ ಉರಿತಾಯಿದ್ರು. ಇನ್ಮೇಲೆ ನನ್ನ ಮದುವೆ ನಿಲ್ಲಿಸಲು ನಿನಗೆ ಏನು ಸಾಧ್ಯನೋ, ಏನು ಮಾಡೋಕ್ಕಾಗುತ್ತೋ ಮಾಡ್ಕೊ,
ಅಂತ ಫೋನ್ ಇಟ್ಲು. ತನ್ನ ಅಮ್ಮನ ಫೋಟೋದ ಬಳಿ ಹೋಗಿ ಕೈ ಮುಗಿದು, ಅಮ್ಮ, ನೀನೇ ಜೊತೆಯಲ್ಲಿದ್ದು ಎಲ್ಲವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಮ್ಮ ಅಂತ ಬೇಡ್ಕೊಂಡವಳು ಹೊರಗೆ ಬಂದು ತನ್ನ ಮೊಬೈಲ್ ಮೂಲಕ ಧೀರನ್ಗೆ ಕರೆ ಮಾಡಿದ್ಲು. ಈ ಕಥೆ ಮುಂದುವರಿಯೋದು. ಇವಳ ಮೂಲಕ ಎಲ್ಲ ವಿಷಯ ಧೀರನ್ಗೆ ತಿಳಿದು ಹೋಗುತ್ತಾ? ಧೀರನ್ ಹುಡುಕ್ತಾ ಇರೋ ಚಾರು, ರಾಮು, ಇವರಮ್ಮ ಎಲ್ಲ ಸಿಕ್ಕಿಬೀಳ್ತಾರಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.